Good morning dear students, welcome back. I am your physics professor Dr. Nagaraj explaining KCET MCQ, multiple choice questions from electrostatics. Now I am in second chapter, that is potential and capacitors. Look at the question number 39. If a charged spherical conductor of radius 10 cm has a potential V at a distance 5 cm from the center, then potential at a distance of 15 cm from the center. ಇದು ಕ್ವಶನ್ ಏನು ಗೊತ್ತಾ, ರೇಡಿಯಸ್ ಕಾನ್ಸೆಪ್ಟ್, ರೇಡಿಯಸ್ಗೂ ಡಿಸ್ಟೆನ್ಸ್ಗೂ ಪೊಟೆನ್ಷಿಯಲ್ಗೂ ಇರೋ ಕನೆಕ್ಷನ್ನು, ಆ ರಿಲೇಷನ್ನಿನ ಮೇಲೆ ಈ ಕ್ವಶನನ್ನು ಫ್ರೇಮ್ ಮಾಡಿದ್ದಾರೆ. ಅದರ ಮೇಲೆ ನೀವು ಆನ್ಸರ್ ಮಾಡಬೇಕು. ನಿಮಗೆಲ್ಲ ಗೊತ್ತಿದೆ, ಪೊಟೆನ್ಷಿಯಲ್ ಅಟ್ ದ ಸೆಂಟರ್, ಪೊಟೆನ್ಷಿಯಲ್ ಆನ್ ದ ಸರ್ಫೇಸ್, ಬೋತ್ ವಿಲ್ ಬಿ ಸೇಮ್. ಇನ್ ದ ಕೇಸ್ ಆಫ್ ಸ್ಪೆರಿಕಲ್ ಕಂಡಕ್ಟರ್, ಪೊಟೆನ್ಷಿಯಲ್ ಈಸ್ ಸೇಮ್ ಅಟ್ ದ ಸೆಂಟರ್ ಆಸ್ ವೆಲ್ ಆಸ್ ಆನ್ ದಿ ಸರ್ಫೇಸ್. ಇವಾಗ ಈ ಥರ ಒಂದು ಸ್ಪಿಯರ್ ಇದೆ ಅಂತ ಇಟ್ಕೊಂಡ್ರೆ, ಸೆಂಟರ್ನಲ್ಲಿ ಎಷ್ಟು ಪೊಟೆನ್ಷಿಯಲ್ ಇರುತ್ತೋ ಸರ್ಫೇಸ್ನಲ್ಲೂ ಅಷ್ಟೇ ಪೊಟೆನ್ಷಿಯಲ್ ಇರುತ್ತೆ, ಆಯಿತಾ. ಈಗ ರೇಡಿಯಸ್ಸನ್ನು ಅವರು 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ರೇಡಿಯಸ್ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಸೊ ಈ ಪಾಯಿಂಟ್ ಸರ್ಫೇಸನ್ನು ನಾನು ಎ ಅಂತ ಕರ್ಕೋತೀನಿ. ಆಮೇಲೆ ಇನ್ನೊಂದು ಪಾಯಿಂಟನ್ನು ಹೇಳಿದ್ದಾರೆ. ಆ ಪಾಯಿಂಟ್ ಎಲ್ಲಿದೆ ಸ್ವಲ್ಪ ಗಮನಿಸಿ. 5 ಸೆಂಟಿಮೀಟರ್ ಫ್ರಮ್ ದ ಸೆಂಟರ್ ಅಂತ ಹೇಳಿದ್ದಾರೆ. 5 ಸೆಂಟಿಮೀಟರ್ ಫ್ರಮ್ ದ ಸೆಂಟರ್ ಅಂದರೆ ಇಟ್ ಶಲ್ ಬಿ ವಿತ್ ಇನ್ ದ ಸರ್ಫೇಸ್ ಓನ್ಲಿ. ಅದನ್ನು ನಾನು ಬಿ ಅಂತ ಕರಿತೀನಿ, ಆಯಿತಾ. ಬಿ ಅಂತ ಕರೆಯೋಣ. ಸೊ ಸರ್ಫೇಸಿನ ಮೇಲೆ ಎಷ್ಟಿರುತ್ತೋ ಸೆಂಟರ್ನಲ್ಲೂ ಅಷ್ಟೇ ಇರುತ್ತೆ. ಸುಮ್ಮನೆ ಕನ್ಫ್ಯೂಸ್ ಮಾಡೋಕ್ಕೆ 5 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಎನಿವೇರ್ ಇನ್ಸೈಡ್ ದ ಸರ್ಫೇಸ್ ದ ಪೊಟೆನ್ಷಿಯಲ್ ವಿಲ್ ಬಿ V only. That is V is equal to 1/4 pi epsilon naught Q ಡಿವೈಡೆಡ್ ಬೈ ಆರ್ ಅಂತ. ಇದು ಸರ್ಫೇಸಿನ ಮೇಲೆ ಮತ್ತು ಸರ್ಫೇಸಿನ ಒಳಗಡೆ. ಔಟ್ಸೈಡ್ ದ ಸರ್ಫೇಸ್, ಓಕೆ, ಇದು ಆನ್ ದ ಸರ್ಫೇಸ್ ಬರೆದು ಬಿಡ್ತೀನಿ. ಆಮೇಲೆ ಇನ್ಸೈಡ್ ದ ಸ್ಪಿಯರ್, ಎರಡಕ್ಕೂ ಇದೇ ಫಾರ್ಮುಲಾ. ಔಟ್ಸೈಡ್ ದ ಸ್ಪಿಯರ್ ಆದರೆ ಔಟ್ಸೈಡ್ ಏನಾಗುತ್ತೆ, ವಿ ಈಸ್ ಈಕ್ವಲ್ ಟು 1/4 pi epsilon naught Q ಡಿವೈಡೆಡ್ ಬೈ ಸ್ಮಾಲ್ ಆರ್ ಆಗುತ್ತೆ. ಸೊ ಈಗ ನಾನು ಔಟ್ಸೈಡ್ ಅಂದರೆ ಇಲ್ಲೆಲ್ಲ ತೊಗೋತೀನಿ, ಸಿ ಅಂತ ಇಟ್ಕೊಳ್ಳೋಣ ಪಾಯಿಂಟನ್ನು. ಸೊ ಇದು ವಿ ಸಿ. ಎಷ್ಟು ದೂರದಲ್ಲಿದೆ, ಸೆಂಟರ್ ಓ ಇಂದ ಸಿ ತನಕ ಡಿಸ್ಟೆನ್ಸನ್ನು ಅವರು ಆರ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ 15 ಸೆಂಟಿಮೀಟರ್. ಅರ್ಥ ಆಯ್ತಾ? ಈಗ ಬಂದ್ಬಿಟ್ಟು ಕ್ಯಾಲ್ಕುಲೇಷನ್. ಸೊ ಇದು ವಿ ಅಟ್ ದ ಸೆಂಟರ್, ದಟ್ ಈಸ್ ವಿ ಅಟ್ ದ ಸೆಂಟರ್ ಅಲ್ಲ, ವಿ ಇನ್ಸೈಡ್ ದ ಸ್ಪಿಯರ್. ಇದು ವಿ ಔಟ್ಸೈಡ್ ದ ಸ್ಪಿಯರ್. ಈಗ ವಿ ಸಿ ಡಿವೈಡೆಡ್ ಬೈ ವಿ ಬಿ ಮಾಡೋಣ. ಅಲ್ಲಿಗೆ ಹಾಗೆ ಒಂದು ಸ್ಟೆಪ್ ಹಾಗೆ ಜಂಪ್ ಮಾಡಿ. ವಿ ಸಿ ಡಿವೈಡೆಡ್ ಬೈ ವಿ ಆರ್ ಅಂದರೆ ಇದು ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಕ್ಯೂ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು 1/r ನ್ಯೂಮರೇಟರಲ್ಲಿ, 1/R ಡಿನಾಮಿನೇಟರಲ್ಲಿ. ಅಲ್ಲಿಗೆ ಕ್ಯಾಪಿಟಲ್ ಆರ್ ಬೈ ಸ್ಮಾಲ್ ಆರ್ ಆಯಿತು. ಕ್ಯಾಪಿಟಲ್ ಆರ್ ಬಂದುಬಿಟ್ಟು 10 ಸೆಂಟಿಮೀಟರ್ ಇದೆ, ಸ್ಮಾಲ್ ಆರ್ ಬಂದು 15 ಸೆಂಟಿಮೀಟರ್ ಇದೆ. ಅಲ್ಲಿಗೆ 2/3 ಆಯಿತು. ಸೊ ನೆಕ್ಸ್ಟು ವಿ ಸಿ ಡಿವೈಡೆಡ್ ಬೈ ವಿ ಬಿ. ಬಿ ಹತ್ರ ನಾನು ಆಲ್ರೆಡಿ ತೊಗೊಂಡಿದ್ದೀನಿ ಪೊಟೆನ್ಷಿಯಲ್. ಈ ಸ್ಪಿಯರ್ನ ಎಲ್ಲೇ ತೊಗೊಂಡ್ರು, ಇನ್ಕ್ಲೂಡಿಂಗ್ ಸರ್ಫೇಸ್ ತೊಗೊಂಡ್ರು ವಿ ಅಂತ ಹೇಳಿಬಿಟ್ಟಿದ್ದೀನಿ. ಹಾಗಾಗಿ ವಿ ಸಿ ಡಿವೈಡೆಡ್ ಬೈ ವಿ ಬಿನ ವಿ ಅಂತ ಬರ್ಕೋತೀನಿ. ಸೊ ವಿ ಬಿನ ವಿ ಅಂತ ಬರ್ಕೋತೀನಿ. ಅಲ್ಲಿಗೆ ವಿ ಸಿ ಬೈ ವಿ ಈಸ್ ಈಕ್ವಲ್ ಟು 2/3 ಇಂಪ್ಲೈಸ್ ವಿ ಸಿ ಈಸ್ ಈಕ್ವಲ್ ಟು 2v ಡಿವೈಡೆಡ್ ಬೈ 3. ಗೊತ್ತಾಯ್ತಲ್ವಾ? ಸೊ ಇಲ್ಲಿ ಕಾನ್ಸೆಪ್ಟ್ ಬಂದೇನು, ಆನ್ ದ ಸರ್ಫೇಸ್, ಇನ್ಸೈಡ್ ದ ಸರ್ಫೇಸ್ ಪೊಟೆನ್ಷಿಯಲ್ ಈಸ್ ಸೇಮ್. ಇಟ್ ಈಸ್ ಗಿವನ್ ಬೈ ಕ್ಯೂ ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್, ದಟ್ ಈಸ್ ರೇಡಿಯಸ್. ಔಟ್ಸೈಡ್ ದ ಸರ್ಫೇಸ್ ಆದರೆ ಇಟ್ ಈಸ್ ಕ್ಯೂ ಡಿವೈಡೆಡ್ ಬೈ ಸ್ಮಾಲ್ ಆರ್. ಓಕೆ, ಸೊ ಆನ್ಸರ್ ಈಸ್ ಆಪ್ಷನ್ ಬಿ. ವೆಲ್, ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Electric potential V at a point XYZ all in meter, ಅಂದರೆ x is in meter, y is in meter, z is in meter, given by V equals 4x square. What is the electric field at a point x is equal to 1, y is equal to 0, z is equal to 2? ಈ ಪ್ರಾಬ್ಲಮ್ನಲ್ಲಿರೋ ಕಾನ್ಸೆಪ್ಟ್ ಏನು, ಇಟ್ ಈಸ್ ಅ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಆ್ಯಂಡ್ ಪೊಟೆನ್ಷಿಯಲ್. ನೆನಪಿದೆಯಾ ಏನು ರಿಲೇಷನ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿಗೂ ಪೊಟೆನ್ಷಿಯಲ್ಗೂ? ಯು ಆರ್ ಕರೆಕ್ಟ್. ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಈಸ್ ಈಕ್ವಲ್ ಟು ನೆಗೆಟಿವ್ ಪೊಟೆನ್ಷಿಯಲ್ ಗ್ರೇಡಿಯಂಟ್, ಇಟ್ ಈಸ್ ಮೈನಸ್ dV/dx. ಸೊ ಇಲ್ಲಿ ವಿ ಕೊಟ್ಟಿದ್ದಾರೆ, ವಿ ಈಸ್ ಈಕ್ವಲ್ ಟು 4x ಸ್ಕ್ವೇರ್. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ dV/dx ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 8x ಬರುತ್ತೆ. 4 2 8, 8 ಇಂಟು ಎಕ್ಸ್ 8x ಆಯಿತು. ಈಗ XYZ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಕೊಟ್ಟಿರೋ ಪ್ರಾಬ್ಲಮ್ ಪ್ರಕಾರ ಫೀಲ್ಡ್ ಈಸ್ ಓನ್ಲಿ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್. ಅದಕ್ಕೋಸ್ಕರ ಬರೀ 4x ಸ್ಕ್ವೇರ್ ಅಷ್ಟೇ ಇದೆ, ವೈ ಆ್ಯಕ್ಸಿಸ್ ಇಲ್ಲ ಇಲ್ಲಿ. ಸೊ ನಾರ್ಮಲಿ ನಿಮಗೆ ಎಕ್ಸ್ ಆ್ಯಂಡ್ ವೈ ಎರಡೂ ಕೊಡೋದಿಲ್ಲ, ಆಯಿತಾ. ಇಲ್ಲ ಎಕ್ಸ್ ಕೊಡ್ತಾರೆ, ಇಲ್ಲ ವೈ ಕೊಡ್ತಾರೆ, ಇಲ್ಲ ಝೆಡ್ ಕೊಡ್ತಾರೆ. ಅಂದರೆ ಫೀಲ್ಡ್ ಅಲಾಂಗ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್, ನಾಟ್ ಇನ್ ಎ ಪ್ಲೇನ್. ಆ ಥರ 2 ಡೈಮೆನ್ಷನಲ್ಲಿ ಕೊಡೋದಿಲ್ಲ. ಸೊ 1 ಡೈಮೆನ್ಷನಲ್ ಅಷ್ಟೇ. ಸುಮ್ಮನೆ ಕನ್ಫ್ಯೂಸ್ ಮಾಡೋಕ್ಕೆ XYZ ಅನ್ನು ಹೇಳಿದ್ದಾರೆ. ಎಕ್ಸ್ ಈಸ್ 1, ವೈ ಈಸ್ 0, ಝೆಡ್ ಈಸ್ 2 ಅಂತ. ಈಗ ನಾನು ಎಕ್ಸನ್ನು ಮಾತ್ರ ತಗೋಬೇಕು. ಅಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 1 ಆದರೆ dV/dx ಈಸ್ ಈಕ್ವಲ್ ಟು ಎಕ್ಸ್ ಇಂಟು 1, ದಟ್ ಈಸ್ 8 ಇಂಟು 1,
that is equal to 8. Now electric intensity is equal to minus dV by dx ಆಗಿರೋದ್ರಿಂದ it is minus 8 volt per meter. ಏನು minus 8 volt per meter ಅಂದರೆ ಇವಾಗ x axis ಅಲ್ಲಿ y ಇದನ್ನು ಆರಿಜಿನ್ ಅಂತ ತಗೊಂಡ್ರೆ ಇದು ಪ್ಲಸ್ x ಆಗುತ್ತೆ, ಇದು ಮೈನಸ್ x ಆಗುತ್ತೆ. ಸೊ ಮೈನಸ್ 8 volt per meter represents that electric field is along negative x axis. Electric field is along negative x axis. So option C. ಗೊತ್ತಾಯ್ತಲ್ವಾ? ಸೊ ಇಲ್ಲಿ ಮೇನ್ ಕಾನ್ಸೆಪ್ಟ್ ಬಂದು ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಆ್ಯಂಡ್ ಪೊಟೆನ್ಷಿಯಲ್, ದಟ್ ಈಸ್ E is equal to minus dV by dx. Well, we will move on to the next one. This is on equipotential surface. ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದರೆ ಏನು? ಒಂದು ಚಾರ್ಜಿನ ಸುತ್ತ ಸುಮಾರು ಪಾಯಿಂಟ್ಗಳಿರ್ತವೆ. ಇಫ್ ಆಲ್ ದ ಪಾಯಿಂಟ್ಸ್ ಆರ್ ಅಟ್ ಸೇಮ್ ಪೊಟೆನ್ಷಿಯಲ್ ವಿ ಕಾಲ್ ಇಟ್ ಆಸ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಸೊ ಅನ್ ಇಮ್ಯಾಜಿನರಿ ಸರ್ಫೇಸ್ ಪಾಸಿಂಗ್ ಥ್ರೂ ಆಲ್ ದ ಪಾಯಿಂಟ್ಸ್ which are at same potential is known as equipotential surface. ಆ ಥರದ್ದು ಬೇಕಾದಷ್ಟು ಸರ್ಫೇಸ್ಗಳು ಇರ್ತವೆ, ಆಯಿತಾ? ಅವುಗಳ ಶೇಪ್ ಹೆಂಗಿರುತ್ತೆ? ಪಾಯಿಂಟ್ ಚಾರ್ಜ್ ಆದರೆ ಸ್ಪೆರಿಕಲ್ ಇರುತ್ತೆ. ನೋಡಿ ಇಲ್ಲಿ ಬರಿತೀನಿ, ಒಂದೊಂದಕ್ಕೂ ಒಂದು 2-3 ಬರೆದ್ಬಿಡ್ತೀನಿ. ಸಪೋಸ್ ಇದು ಚಾರ್ಜ್ ಈಸ್ ಪಾಯಿಂಟ್ ಚಾರ್ಜ್, then equipotential surfaces are concentric spherical surfaces. Suppose if the charge is cylindrical ಅಥವಾ ಲೈನ್ ಚಾರ್ಜ್ ಥರ ಇತ್ತು ಅಂದರೆ, ಹೀಗಿತ್ತು ಅಂತಂದರೆ equipotential surfaces are also cylindrical, ಆಯಿತಾ? ಹೀಗಿರುತ್ತೆ. Suppose if the field is uniform like this, then equipotential surface is parallel plane like this. ಈ ಥರ ಪ್ಯಾರಲಲ್ ಇರುತ್ತೆ, ಆಯಿತಾ? ಆಮೇಲೆ ಕಾಂಬಿನೇಷನ್ ಆಫ್ ಚಾರ್ಜಸ್ ಪಾಸಿಟಿವ್ ಇತ್ತು ಅಂದ್ಕೊಳ್ಳಿ, ಆವಾಗ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಹೇಗಿರುತ್ತೆ? ಇಲ್ಲಿ ಬರಿತೀನಿ ನೋಡಿ. ಈ ಕಡೆ ಹೋಗ್ತಾ ಸ್ಪೇಸಿಂಗು ಹೀಗೆ ಆಯಿತಾ? ಇದು ಅಷ್ಟೇ ಹೀಗೆ ಈ ಥರ ಇರುತ್ತೆ, ಆಯಿತಾ? ಅಂದರೆ ಈಗ ಹಿಂಗೆ ಬರ್ತಾ ಸ್ಪೇಸಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಬರ್ತಾ ಸ್ಪೇಸಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ಸಪೋಸ್ ಪಾಸಿಟಿವ್ ನೆಗೆಟಿವ್ ಇತ್ತು ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ? ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗಳು ಈ ಥರ ಇರ್ತವೆ, ಈ ಥರ ಇರುತ್ತೆ, ಆಯಿತಾ? ಇದನ್ನು ಮೋಸ್ಟ್ಲಿ ನಿಮ್ಮ ಟೀಚರ್ಸು ಕ್ಲಾಸ್ ರೂಮಲ್ಲಿ ಹೇಳಿರ್ತಾರೆ ಮತ್ತು ನೋಟ್ಸಲ್ಲೂ ಮೆನ್ಷನ್ ಮಾಡಿರ್ತಾರೆ. ಸೊ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ದು ಸ್ವಲ್ಪ ಡಯಾಗ್ರಾಮ್ಸನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ಕ್ವಶನಿಗೆ ಬಂದರೆ ಏನು? ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆರ್ ಕ್ಲೋಸರ್ ಇನ್ ಎ ರೀಜನ್ ಆಫ್ ಲಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಕಂಪೇರ್ ಟು ರೀಜನ್ ಆಫ್ ಲೋ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇರುತ್ತೋ ಅಲ್ಲಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಜಾಸ್ತಿ ಇರುತ್ತೆ. ಕರೆಕ್ಟ್, ಇಟ್ ಈಸ್ ಕರೆಕ್ಟ್. ವಿಲ್ ಬಿ ಮೋರ್ ಕ್ರೌಡೆಡ್ ನಿಯರ್ ಫ್ಲಾಟ್ ಸರ್ಫೇಸಸ್ ಆಫ್ ಎ ಕಂಡಕ್ಟರ್. ವಿಲ್ ಆಲ್ವೇಸ್ ಬಿ ಈಕ್ವಲಿ ಸ್ಪೇಸ್ಡ್. ಇದು ಏನು ಹಾಗೇನಿರಬೇಕಾಗಿಲ್ಲ, ಈಕ್ವಲಿ ಸ್ಪೇಸ್ಡ್ ಆಗಬೇಕಾಗೇನಿಲ್ಲ. ವಿಲ್ ಬಿ ಮೋರ್ ಕ್ರೌಡೆಡ್ ನಿಯರ್ನು ಆಗಬೇಕಾಗಿಲ್ಲ. ಸೊ ಓನ್ಲಿ ಆಪ್ಷನ್ ಈಸ್ ಎ. ದೇ ಆರ್ thick, ಅಂದರೆ they are crowded in a region where electric field is more. They are thin where electric field is not more. ಅಂದರೆ ವೀಕ್ ಇರೋ ಕಡೆ ಅವು ಕಡಿಮೆ ಇರ್ತವೆ, ಸ್ಟ್ರಾಂಗ್ ಇರೋ ಕಡೆ ಅವು ಜಾಸ್ತಿ ಇರ್ತವೆ. ಆಯಿತು. ನೆಕ್ಸ್ಟ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ನೋಡಿ ಇಲ್ಲಿ ಡಯಾಗ್ರಾಮ್ ಬರ್ತಾ ಇದೆ. ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆರ್ ಸ್ಕೆಚ್ಡ್ ಅರೌಂಡ್ ಎ ಚಾರ್ಜ್ಡ್ ಬಾಡಿ. ಇದು ಪಾಸಿಟಿವ್ ಚಾರ್ಜ್ ಇದು. ಇನ್ ವಿಚ್ ಕೇಸ್ ದ ವರ್ಕ್ ಡನ್ ಈಸ್ ಝೀರೋ. ವರ್ಕ್ ಡನ್ ಯಾವಾಗ ಝೀರೋ ಆಗುತ್ತೆ? ವರ್ಕ್ ಡನ್ ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಂಟು ಚಾರ್ಜ್. W is equal to PD into Q. Suppose if PD is 0, W is also 0. ಸೊ ವರ್ಕ್ ಡನ್ ಏನ ಡೆಫಿನೇಷನ್ ಅನ್ನು ಬರೆದ್ಬಿಡೋಣ. ವರ್ಕ್ ಡನ್ ಡೆಫಿನೇಷನ್ ಏನು? ಓಕೆ, 1 minute. ವರ್ಕ್ ಡನ್ ಈಸ್ ಈಕ್ವಲ್ ಟು PD into Q0. Okay, suppose you take A and D, then potential is VA minus VD into Q. Since VA is not equal to VD, potential difference is not equal to 0, work done is not equal to 0. ಈ ಥರ ನೋಡ್ಕೊಳ್ತಾ ಬಂದರೆ it is true even for A and C also. But when it comes to A and B, okay, A and B ತಗೊಂಡಾಗ VA is equal to VB. ಹೆಂಗೆ ಹೇಳ್ತೀರಾ VA is equal to VB ಅಂತ? Because A and B are on the same equipotential surface. Therefore, VA minus VB equal to 0. So VA minus VB equal to 0 ಆಗಿರೋದ್ರಿಂದ work done is also 0. So answer is when you displace the charge along AB, work done is equal to 0. ಆಮೇಲೆ ಇಲ್ಲಿ A ಇಂದ Bಗೆ ನೀವು ಇದೇ ಥರ ಸ್ಟ್ರೈಟ್ ಲೈನಲ್ಲೇ ಬರಬೇಕಂತ ಏನಿಲ್ಲ. ಹೀಗೆ ಸುತ್ತ ಹಾಕ್ಕೊಂಬಂದ್ರೂ ಅದು ಝೀರೋನೇ, ಹೀಗೆ ಸುತ್ತ ಹಾಕ್ಕೊಂಬಂದ್ರೂ ಝೀರೋನೇ,
ಹೀಗೆ ಬಂದರೂ ಕೂಡ ಅದು ಝೀರೋನೇ. ಅಂದರೆ ಆಗಲೇ ಯಾವುದೋ ಒಂದು ಕ್ವಶನಲ್ಲಿ ಹೇಳಿದ್ದೀನಿ, ವರ್ಕ್ ಡನ್ ಈಸ್ ಇಂಡಿಪೆಂಡೆಂಟ್ ಆಫ್ ಪಾತ್ ಟ್ರಾವೆಲ್ಡ್ ಇನ್ ಕೇಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಕಾಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಈಸ್ ಎ ಕನ್ಸರ್ವೇಟಿವ್ ಫೋರ್ಸ್. ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ಅಂತ ಹೇಳಿದ್ದೀನಿ. ಆ ಬೇಸಿಸ್ ಮೇಲೆ ಐ ಆನ್ಸರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಒನ್. The electric potential at a point due to electric dipole of dipole moment P is ಒಂದು ಇಂದಿನ ಯಾವುದೋ ಒಂದು ಪ್ರಶ್ನೆಯಲ್ಲಿ ಎಲೆಕ್ಟ್ರಿಕ್ ಫೀಲ್ಡಿನ ಈಕ್ವೇಷನನ್ನು ಬರೆದಿದೆ, √1 + 3 cos square theta ಅಂತ. ಇವಾಗ ಪೊಟೆನ್ಷಿಯಲ್, ಯು ನೋ ದಿಸ್ ಈಸ್ ಅ ಡೈಪೋಲ್ and this is the axis of the dipole and this is the perpendicular line, that is bisector. Somewhere here you have a point and it is making an angle of theta. Potential, not the field we already discussed. Potential is given by P divided by 4 pi epsilon naught r square into cos theta. Now suppose if the point is on bisector or equatorial line, theta equals 90 degree, therefore potential is equal to 0. So bisector ಮೇಲೆ potential ಇರೋದಿಲ್ಲ. ಆಯಿತಾ? ಎರಡನೇ ಪಾಯಿಂಟ್, ಸಪೋಸ್ ಇಟ್ ಪಾಯಿಂಟ್ ಈಸ್ ಆನ್ ದಿ ಆಕ್ಸಿಸ್, ಇಲ್ಲೆಲ್ಲೋ ಆಕ್ಸಿಸ್ನ ಮೇಲೆ ಇರುತ್ತೆ ಅಂದ್ಕೊಳ್ಳಿ. ಅವಾಗ ದಟ್ ಈಸ್ ಇಫ್ ಎಕ್ಸ್ ಈಸ್ ಆನ್ ಆಕ್ಸಿಸ್ then theta equals 0, ಆವಾಗ v is equal to p divided by 4 pi epsilon naught r square ಅಥವಾ x square. ಈ ಡಿಸ್ಟೆನ್ಸನ್ನೇ ನಾವು r ಅಥವಾ x ಅಂತ ಕರೆಯೋದು. And all the distances, all the angles, all the measurements are made with respect to center of the dipole. That is very important in the case of dipole. And the distance between the two charges, that means negative and positive, is very very small compared to this particular distance r. Right. So that way answer is option A. Okay, next question. A and B are 2 points on the axis on a perpendicular bisector. Okay, ಮತ್ತೆ ಒಂದು ಸೆಕೆಂಡ್ ಡೈಪೋಲ್ ಬಗ್ಗೆನೇ. A and B are the 2 points on the axis and on the bisector. A is on axis, B is on bisector of the dipole. A and B are far away from the dipole, ತುಂಬ ದೂರದಲ್ಲಿದ್ದಾವೆ. Then which of the following is true regarding the potential at A and B? ಅಂದರೆ ಇಂದಿನ ಪ್ರಾಬ್ಲಮಿನ ಕಂಟಿನ್ಯೂಯೇಷನ್ನು ಬೇರೆ ಥರ ಕೇಳಿದ್ದಾರೆ. ಏನಪ್ಪ ಅಂದರೆ, ಇದು ಡೈಪೋಲ್, ಇದು ಆಕ್ಸಿಸ್ಸು, ಆಯಿತಾ? ಆಕ್ಸಿಸ್ಸಿನ ಮೇಲೆ ತುಂಬ ದೂರದಲ್ಲಿ ಎ ಅಂತ ಪಾಯಿಂಟ್ ಇದೆ. ಬೈಸೆಕ್ಟರಿನ ಮೇಲೂ ಕೂಡ ತುಂಬ ದೂರದಲ್ಲಿ ಬಿ ಅಂತ ಪಾಯಿಂಟ್ ಇದೆ. ಬಿ ಹತ್ರ ಪೊಟೆನ್ಷಿಯಲ್ ವಿ ಬಿ ಅಂತ ಇಟ್ಕೊಳ್ಳೋಣ, ಎ ಹತ್ರ ವಿ ಎ ಅಂತ ಇಟ್ಕೊಳ್ಳೋಣ. ಹಾಗಾದರೆ ಕೊಟ್ಟಿರೋ 4 ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿ? ನಮಗೆಲ್ಲ ಗೊತ್ತು, ಈಗ ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದೆ, ಪೊಟೆನ್ಷಿಯಲ್ ಅಟ್ ಎ ಈಸ್ ನಾಟ್ ಈಕ್ವಲ್ ಟು 0, ಇಟ್ ಈಸ್ ಪಿ ಡಿವೈಡೆಡ್ ಬೈ 4 pi epsilon naught r square ಅಂತ. ಅದೇ ಬೈಸೆಕ್ಟರ್ನ ಮೇಲೆ ಪೊಟೆನ್ಷಿಯಲ್ 0 ಬಿಕಾಸ್ ಥೀಟಾ ಈಸ್ ಈಕ್ವಲ್ ಟು 90 ಅಂತ ಈಗ ಒಂದು 2 ನಿಮಿಷದ ಮುಂಚೆ ಹೇಳಿದೆ. ಆ ಬೇಸಿಸ್ ಮೇಲೆ ಆಪ್ಷನ್ ಈಸ್ ಡಿ, ದಟ್ ಈಸ್ ವಿ ಎ ನಾಟ್ ಈಕ್ವಲ್ ಟು 0 ಬಟ್ ವಿ ಬಿ ಈಕ್ವಲ್ ಟು 0 ಆಯಿತು. ಓಕೆ, ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Now, next question is slightly lengthy. I will first explain. When 2 uncharged metal balls of radius 2 0.02 millimeter, ಆಯಿತಾ, ಈಚ್ ಕೊಲೈಡ್ ಅಂದರೆ 2 ಸ್ಪಿಯರ್ಗಳು ಕೊಲೈಡ್ ಆಗ್ತವೆ. 2 uncharged metal spheres of radius 0.02 mm ಕೊಲೈಡ್ ಈಚ್ ಅದರ್. ಅವ ಕೊಲೈಡ್ ಆದಾಗ ಒಂದು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ ಫ್ರಮ್ ಹಿಯರ್ ಟು ದೇರ್. ದೆನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದೆಮ್. ಸೊ ಕ್ವಶನ್ ಏನು, 2 ಮೆಟಲ್ ಸ್ಪಿಯರ್ಸು ಬಿಗಿನಿಂಗಲ್ಲಿ ಅನ್ಚಾರ್ಜ್ ಆಗಿದ್ವು, ಆಮೇಲೆ ಡಿಕ್ಕಿ ಹೊಡೆದಾಗ ಇಲ್ಲಿಂದ ಇಲ್ಲಿಗೆ ಒಂದು ಎಲೆಕ್ಟ್ರಾನು ಶಿಫ್ಟ್ ಆಯಿತು. ಒಂದು ಎಲೆಕ್ಟ್ರಾನ್ ಇಲ್ಲಿಂದ ಹೋಗಿದ್ದಕ್ಕೆ ಇದು ಪ್ಲಸ್ ಇ ಆಯಿತು, ಇದು ಬಂದು ಒಂದು ಎಲೆಕ್ಟ್ರಾನ್ ಅಂಟ್ಕೊಂಡಿದ್ದಕ್ಕೆ ಮೈನಸ್ ಇ ಆಯಿತು. ಸೊ ಅಲ್ಲಿಗೆ ಒಂದು ಚಾರ್ಜು ಪಾಸಿಟಿವ್, ಇನ್ನೊಂದು ಚಾರ್ಜು ನೆಗೆಟಿವ್. ಅವನ್ನ ನಾನು Q1 Q2 ಅಂತ ಕರಿತೀನಿ. ಈಗ ಫಸ್ಟ್ ಸ್ಪಿಯರ್ ಎಗಷ್ಟೇ ಮಾಡೋಣ, ನೆಕ್ಸ್ಟ್ ಸ್ಪಿಯರ್ ಬಿ ಆಬ್ವಿಯಸ್ ಹಂಗೆ ಬಂದುಬಿಡುತ್ತೆ. ಸೊ ಪೊಟೆನ್ಷಿಯಲ್ ಡ್ಯೂ ಟು ಸ್ಪಿಯರ್ ಎ ಈಸ್ ಈಕ್ವಲ್ ಟು 1/4 pi epsilon naught Q divided by radius, ಆಯಿತಾ, ಆನ್ ದ ಸ್ಪಿಯರ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಈಕ್ವಲ್ ಟು 9 × 10⁹ ಇಂಟು ಕ್ಯೂ ಆಗಲೇ ಗೊತ್ತಾಯಿತು ಪ್ಲಸ್ ಇ ಅಂತ, ಆಯಿತಾ, 1.6 × 10⁻⁻19 ಡಿವೈಡೆಡ್ ಬೈ ರೇಡಿಯಸ್ ಕೊಟ್ಟಿದ್ದಾರೆ 0.02 × 10⁻³ ಮಿಲಿಮೀಟರ್ ಅಲ್ವಾ ಅದು. ಸೊ ಸಿಂಪ್ಲಿಫೈ, ದಟ್ ಈಸ್ 9 × 1.6 × 10⁻10 ಡಿವೈಡೆಡ್ ಬೈ, ನಾನು ಇದನ್ನು 2 × 10⁻5 ಮಾಡ್ಕೊಂಡ್ಬಿಡ್ತೀನಿ, ಹೋಲ್ ನಂಬರ್ ಇದ್ದರೆ ಬೆಟರ್. ಆಮೇಲೆ 2 1s 2 0.8s,
ಸೊ ಅಲ್ಲಿಗೆ ವಿ ಎ ಈಸ್ ಈಕ್ವಲ್ ಟು 9 ಇಂಟು 0.8, 8 9s 72, ದಟ್ ಈಸ್ 7.2 ಇಂಟು 10 ಟು ದಿ ಪವರ್ ಆಫ್ -5 ಆಗುತ್ತೆ. ಈ -5 ಮೇಲೆ ಹೋಗಿ +5 ಆಯಿತು, ಸಿಂಪ್ಲಿಫೈ ಮಾಡಿದರೆ -5 ಆಯಿತು. ಇದು ಪೊಟೆನ್ಷಿಯಲ್ ಆನ್ ಎ ಆಯಿತು. ಅರ್ಥ ಆಯ್ತಲ್ವಾ? ಈಗ ಅದೇ ಥರ ಮಾಡ್ಕೊಂಡು ಹೋದರೆ ವಿ ಬಿ ಈಸ್ ಆಲ್ಸೋ 7.2 ಇಂಟು 10 ಪವರ್ -5. ಈಗ ವಿದ್ಯಾರ್ಥಿಗಳೇ ಒಂದು ಗಮನಿಸಬೇಕು ನೀವು, ಎ ಬಂದು ಪಾಸಿಟಿವ್, ಬಿ ಬಂದು ನೆಗೆಟಿವ್. ಅಂದರೆ ವಿ ಎ ಪಾಸಿಟಿವ್ ಆಯಿತು, ವಿ ಬಿ ನೆಗೆಟಿವ್ ಆಯಿತು. ಆಯಿತಾ? ಸೊ ಹಾಗಾಗಿ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ನಥಿಂಗ್ ಬಟ್ ವಿ ಎ ಮೈನಸ್ ವಿ ಬಿ, ದಟ್ ಈಸ್ 7.2 ಮೈನಸ್ ಆಫ್ -7.2 whole thing multiplied by 10 to the power of -5. That is 7.2 plus 7.2 whole thing multiplied by 10 power -5. ಆ್ಯಡ್ ಮಾಡಿ 4 7 7 14 14.4 ಇಂಟು 10 ಪವರ್ -5 ವೋಲ್ಟ್. ಈಗ ಆನ್ಸರ್ ಕಡೆ ನೋಡಿ, ಯಾವುದಾದ್ರು 14.4 ಇಂಟು 10 ಪವರ್ -5 ಇದೆಯಾ? ಇಲ್ಲ. ಇಲ್ಲೇನೋ ಇದೆ 14.4 ಅಂತ, ಬಟ್ ಮೈಕ್ರೋ ಇದೆ. ಆಲ್ ಆಪ್ಷನ್ಸ್ ಆರ್ ಮೈಕ್ರೋ. ಹಾಗಾಗಿ ನಾವು ಇದನ್ನು ಮೈಕ್ರೋ ಮಾಡ್ಕೊಳ್ಳೋಣ. ಪಾಯಿಂಟನ್ನು ಮುಂದಕ್ಕೆ ಶಿಫ್ಟ್ ಮಾಡಿದಾಗ 10 ಪವರ್ -5 ಇದ್ದಿದ್ದು -6 ಆಗುತ್ತೆ. ಸೊ ಆನ್ಸರ್ ಈಸ್ 144 ಮೈಕ್ರೋ ವೋಲ್ಟ್. ಸೊ ಇಲ್ಲಿ 2 ಪಾಯಿಂಟನ್ನು ನೀವು ಗಮನಿಸಬೇಕು. ಒಂದು, ಡಿಕ್ಕಿ ಹೊಡೆದಾಗ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಯಿತು. ಇದು ಒಂದು ಎಲೆಕ್ಟ್ರಾನನ್ನು ಕಳ್ಕೊಳ್ಳುತ್ತೆ, ಇದು ಒಂದು ಎಲೆಕ್ಟ್ರಾನನ್ನು ಪಡ್ಕೊಳ್ಳುತ್ತೆ. ವೆನ್ ಇಟ್ ಲೂಸಸ್ ಒನ್ ಎಲೆಕ್ಟ್ರಾನ್, ದಿಸ್ ಬಿಕಮ್ಸ್ ಪಾಸಿಟಿವ್. ವೆನ್ ದಿಸ್ ಗೇನ್ ಎಲೆಕ್ಟ್ರಾನ್, ಇಟ್ ಬಿಕಮ್ಸ್ ನೆಗೆಟಿವ್. ಸೊ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ಪಾಯಿಂಟ್ ವಾಟ್ ಯು ಹ್ಯಾವ್ ಟು ಅಬ್ಸರ್ವ್, find the potential due to positive charge, due to negative charge, and then find the difference. When it comes to difference, VA minus of VB, it so happens that VB is also negative, so it is minus of minus. Alge 7.2 plus 7.2 ಆಯಿತು. Okay, so answer is option 144. Mistake ಆಗಿದೆ, 144 microvolt, not this one, sorry. Okay, next question. On moving a charge of 20 coulomb by 2 centimeter, 2 joule of work is done. So all these problems are on either work done or potential difference or both. Okay, so ಈ ಕ್ವಶನ್ ಬಂದ್ಬಿಟ್ಟು ವರ್ಕ್ ಡನ್ ಕೊಟ್ಟಿದ್ದಾರೆ, ಆಯಿತಾ, ಕೂಲಮ್ ಚಾರ್ಜ್ ಕೊಟ್ಟಿದ್ದಾರೆ, ಎಷ್ಟು ಡಿಸ್ಟೆನ್ಸ್ ಮೂವ್ ಮಾಡಿದ್ರೆ ಕೊಟ್ಟಿದ್ದಾರೆ, ದೆನ್ ಪೊಟೆನ್ಷಿಯಲ್ ಡಿಫರೆನ್ಸ್. On moving a charge of 20 coulomb by 2 centimeter, 2 joule work is done. Then potential difference is, see, W is equal to potential difference into Q naught. W is given 2 joule, that is potential difference into charge is 20 coulomb. Therefore, potential difference is equal to 2 divided by 20, that is 1 by 10, that is 0.1 volt. Sir, agar 2 centimeter ಏನಕ್ಕೆ? Not necessary. See, in sometimes it so happens that you need not have to use all the data given in the problem. ಈ ಪ್ರಾಬ್ಲಮ್ ಅಲ್ಲಿ ನಾವು ಡಿಸ್ಟೆನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋ ನೆಸೆಸಿಟಿ ಇಲ್ಲ, ಆ ಡಿಸ್ಟೆನ್ಸ್ ಅನ್ನು ಕನ್ಸಿಡರ್ ಮಾಡೋ ಅವಶ್ಯಕತೆನೂ ಇಲ್ಲ. ಆಯ್ತಾ? ಸೊ ದಿಸ್ ಇಸ್ ದ ಆನ್ಸರ್, ಪಾಯಿಂಟ್ 1. ಓಕೆ, ದ ನೆಕ್ಸ್ಟ್ ಕ್ವಶನ್ 47. 2 identical thin rings, each of radius A, are placed coaxially at a distance A apart. ಸ್ವಲ್ಪ ಲೆಂತ್ ಇದೆ ಪ್ರಾಬ್ಲಮ್. Let Q1 and Q2 be the charges placed uniformly on 2 rings. Then work done in moving a charge small q from center of one ring to another ring. ಪ್ರಾಬ್ಲಮ್ ಅನ್ನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಇಲ್ಲಿ 2 ರಿಂಗ್ ಇದಾವೆ. ಇದೊಂದು ರಿಂಗ್, ಇದನ್ನ ನಾನು ಎ ಅಂತ ಕರಿತೀನಿ. ಇದು ಇನ್ನೊಂದು ರಿಂಗ್, ಸ್ವಲ್ಪ ದೂರದಲ್ಲಿ ಬರಿತೀನಿ, ಬಟ್ ಆಕ್ಚುಲಿ ಅಷ್ಟು ದೂರ ಇರಲ್ಲ, ಬಿ ಅಂತ ಕರಿತೀನಿ. ಸೊ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸು ಎ. ಆಮೇಲೆ ಇದ್ರ ರೇಡಿಯಸ್ ಕೂಡ ಏನೇ, ಆಯಿತಾ? ಹಂಗೆ ನೋಡಿಕೊಂಡ್ರೆ ನಾನು ಇಲ್ಲಿ ಏನು ಚಿಕ್ಕದಾಗ ಬರ್ದಿದ್ದೀನಿ, ಬಟ್ ರಿಮೆಂಬರ್, ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಐ ಶುಡ್ ರೈಟ್ ಲೈಕ್ ದಿಸ್. ಇದು ಎಷ್ಟು ಡಿಸ್ಟೆನ್ಸ್ ಇದೆಯೋ ಅಷ್ಟೇ ದೂರದಲ್ಲಿ ಇಲ್ಲಿ ಬರಿಬೇಕಂದ್ರೆ ಒಂದಕ್ಕೊಂದು ಟಚ್ ಆಗಿರೋ ಥರನೇ ಬರೀಬೇಕು. ಸ್ವಲ್ಪ ಕ್ಲಾರಿಟಿ ಇರಲಿ ಅಂತ ಹೇಳಿ ನಾನು ಈಗ ಬರ್ದಿದ್ದೀನಿ ಅಷ್ಟೇ. ಓಕೆ, ವೆಲ್, ಐ ಜಸ್ಟ್ ಎರೇಸ್ ದಿಸ್. ಐ ನೀಡ್ ಸಮ್ ಸ್ಪೇಸ್ ಟು ಡೂ ದ ಕ್ಯಾಲ್ಕುಲೇಷನ್. ಇಟ್ ಈಸ್ ಎ ವೆರಿ ಲೆಂತಿ ಪ್ರಾಬ್ಲಮ್. ನೋಡಿ, ಈ ಥರದ್ದು ಬರ್ತೇವೆ, ಇಲ್ಲೇ ನಿಮಗೆ ಟೈಮ್ ಕನ್ಸ್ಯೂಮ್ ಆಗೋದು, ಆಯಿತಾ? ಸೊ ಈಗ ಅವ್ರೇನು ಹೇಳ್ತಾರೆ, ಈ ರಿಂಗಿನ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ, ದಟ್ ಈಸ್ Q1. ಈ ರಿಂಗಿನ ಮೇಲೂ ಚಾರ್ಜ್ ಇದೆ, ಪಾಸಿಟಿವ್ ಚಾರ್ಜ್ ಇದೆ, ಅದು Q2. ಫೈಂಡ್ ದ ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ ಫ್ರಮ್ X to Y ಅಥವಾ A to B. ಈಗ ನಾನೇನು ಮಾಡಬೇಕು, VX ಕಂಡುಹಿಡಿಬೇಕು, VY ಕಂಡುಹಿಡಿಬೇಕು, ಆಮೇಲೆ ಇವೆರಡರ ಡಿಫ್ರೆನ್ಸ್ ತಗೋಬೇಕು, ಅದನ್ನು Q ಇಂದ ಮಲ್ಟಿಪ್ಲೈ ಮಾಡಿದರೆ ವರ್ಕ್ ಡನ್ ಬಂದ್ಬಿಡುತ್ತೆ. ಇದೇ ವರ್ಕ್ ಡನ್ ಫಾರ್ಮುಲಾ. ನೌ ಇಟ್ ಸ್ಟಾರ್ಟ್ಸ್ ಲೈಕ್ ದಿಸ್, VX. Okay, let me join this is also radius, so join this X and this point, I call this as C. ಅಲ್ಲಿಗೆ ಎಕ್ಸ್ ಸಿ ಕಂಡು ಹಿಡ್ಕೊಂಡ್ಬಿಡೋಣ. ಫಸ್ಟು ಎಕ್ಸ್ ಸಿ ಗೊತ್ತಾಯಿತು ಅಂತಂದರೆ ಇನ್ನೊಂದು ಗೊತ್ತಾಗ್ಬಿಡುತ್ತೆ, ಯಾವುದು? ಈ ಪಾಯಿಂಟ್
ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸು ಅದೇ ಆಗಿರುತ್ತೆ. ಇದನ್ನು ಡಿ ಅಂತ ಬೇಕಾದ್ರೆ ಕರೆದಿರೋಣ. ಟು ಮೆನಿ ಲೆಟರ್ಸ್ ಬಟ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಎ ಸಿ ಅಥವಾ ಎಕ್ಸ್ ಸಿ ಈಸ್ ಈಕ್ವಲ್ ಟು ಪೈಥಾಗರಸ್ ಥಿಯರಮ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ 2 ಇಂಟು ಎ ಆಯಿತು. ಎಕ್ಸ್ ಸಿ ಅಂದರೂ ಒಂದೇ ಅಥವಾ ವೈ ಡಿ ಅಂದರೂ ಒಂದೇ, ಎರಡು ಡಿಸ್ಟೆನ್ಸ್ ಸೇಮ್ ಇರ್ತವೆ ಆಯಿತಾ. ಈಗ ಪೊಟೆನ್ಷಿಯಲ್ at x, that is nothing but potential due to q2 ಪ್ಲಸ್ ಪೊಟೆನ್ಷಿಯಲ್ ಡ್ಯೂ ಟು Q1 ಎರಡರದ್ದು ಬರುತ್ತೆ ಅಲ್ಲಿಗೆ. ಸೊ ವಿ ಎಕ್ಸ್ ಈಸ್ ಈಕ್ವಲ್ ಟು, ಯಾಕೆಂತಂದರೆ ಈ ರಿಂಗಿನ ಇಲ್ಲಿ ಚಾರ್ಜ್ ಇದೆಯಲ್ಲ, ಈ ಸೆಂಟ್ರಲ್ ಪೊಟೆನ್ಷಿಯಲ್ ಇರಲೇಬೇಕು. ಅದೇ ಈ ರಿಂಗಿನ ಇಲ್ಲಿ ಚಾರ್ಜ್ ಇದೆ ಅಂದರೆ ಸೆಂಟ್ರಲ್ ಪೊಟೆನ್ಷಿಯಲ್ ಇರಲೇಬೇಕು ಆಯಿತಾ. ಆಮೇಲೆ ಈ ರಿಂಗಿನ ಈ ಸೆಂಟರ್ನಲ್ಲಿ ಇದ್ರ ಪೊಟೆನ್ಷಿಯಲ್ ಆದರೆ ಇದ್ರದ್ದು ಪೊಟೆನ್ಷಿಯಲ್ ಇರಬೇಕು ಅಲ್ವಾ. ನೋಡಿ ಇವಾಗ ಈ ರಿಂಗಿನ ಸೆಂಟರ್ ಅಂದರೆ ರೇಡಿಯಸ್ ತಗೋಬೇಕು, ಈ ರಿಂಗಿಂದು ಅಂದರೆ ಡಿಸ್ಟೆನ್ಸನ್ನು ತಗೋಬೇಕು. ಈಗ ನಾನು ವಿ ಆಫ್ Q2 ಬರೀತೀನಿ. ವಿ ಆಫ್ Q2 ಬಂದುಬಿಟ್ಟು 1/4πε0 Q2 ಡಿವೈಡೆಡ್ ಬೈ ರೂಟ್ 2a ಆಯಿತಾ. ಪ್ಲಸ್ ಈ ರಿಂಗಿನದು ಬರೀಬೇಕಾದ್ರೆ 1/4πε0 ವಿಚ್ ಐ ಹ್ಯಾವ್ ಆಲ್ರೆಡಿ ಟೇಕನ್ ಔಟ್ ಸೈಡ್ ಇಂಟು Q1 ಡಿವೈಡೆಡ್ ಬೈ ಡಿಸ್ಟೆನ್ಸ್ ಅಷ್ಟೇ, ಅಂದರೆ ರೇಡಿಯಸ್ ಅಷ್ಟೇ, ದಟ್ ಈಸ್ ಎ. ಸೊ ಅಲ್ಲಿಗೆ ವಿ ಎಕ್ಸ್ ಈಸ್ ಈಕ್ವಲ್ ಟು ಒಂದು ಸಾಲ್ವ್ ಮಾಡಬೇಡಿ, ಉಳಿದಿದ್ದನ್ನು ಹಾಗೆ ಡೈರೆಕ್ಟಾಗಿ ಬರೆದ್ಬಿಡ್ಬೋದು. 1/4πε0 ಓಕೆ ರೂಟ್ ಆಫ್ 2a ಇಷ್ಟು ಕಾಮನ್ ತಗೊಂಡ್ರೆ ಇಲ್ಲಿ Q2 ಉಳಿಯುತ್ತೆ, ಇಲ್ಲಿ ರೂಟ್ ಆಫ್ 2 Q1 ಉಳಿಯುತ್ತೆ ಆಯಿತಾ. ಇದು ವಿ ಎಕ್ಸ್ ಆಯಿತು. ಸಿಮಿಲರ್ಲಿ ಇದನ್ನು ಸಿಂಬಲ್ ನಾನು ಸಿಮಿಲರ್ಲಿ ಯೂಸ್ ಮಾಡ್ತೀನಿ. ವಿ ವೈ ಈಸ್ ಈಕ್ವಲ್ ಟು 1/4πε0 ರೂಟ್ 2a. ಇವಾಗ Q1 ಪ್ಲಸ್ ರೂಟ್ ಆಫ್ 2 Q2 ಆಗುತ್ತೆ. ಅರ್ಥ ಆಯ್ತಲ್ವಾ. ಸೇಮ್ ಇದು Q1ಗೆ ನಾನು ಮಾಡಿದೆ, ಆದರೆ ಇಲ್ಲಿ ಎಕ್ಸ್ ಹತ್ರ ಮಾಡಿದೆ, ಇವಾಗ ಇಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಆನ್ಸರ್ ಬರುತ್ತೆ. ಈಗ ವರ್ಕ್ ಡನ್ ಫಾರ್ಮುಲಾ ಇಲ್ಲಿ ಬರ್ತಿದ್ದೀನಲ್ವ, ಡಬ್ಲ್ಯೂ ಈಸ್ ಈಕ್ವಲ್ ಟು ವಿ ಎಕ್ಸ್ ಮೈನಸ್ ವಿ ವೈ. ಇಲ್ಲಿಗೆ ಬರೋಣ. ಸೊ ಡಬ್ಲ್ಯೂ ಈಸ್ ಈಕ್ವಲ್ ಟು ವಿ ಎಕ್ಸ್ ಮೈನಸ್ ವಿ ವೈ, ಹಾಗೆ ಗಮನಿಸಿ 1/4πε0 ರೂಟ್ 2a ಕಾಮನ್ ಇದೆ ಇಂಟು ಏನು ಉಳಿತು ವಿ ಎಕ್ಸಲ್ಲಿ Q2 ಪ್ಲಸ್ ರೂಟ್ 2 Q1 ಮೈನಸ್ ವಿ ವೈನಲ್ಲಿ Q1 ಮೈನಸ್ ರೂಟ್ 2 Q2 ಹೋಲ್ ಥಿಂಗ್ ಮಲ್ಟಿಪ್ಲೈಡ್ ಬೈ ಚಾರ್ಜ್ ಹಾಕಬೇಕಲ್ವಾ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಗಿರೋದ್ರಿಂದ, ವರ್ಕ್ ಡನ್ ಆಗಿರೋದ್ರಿಂದ ಇಟ್ ಈಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಂಟು ಕ್ಯೂ. ಸೊ ಕ್ಯೂ ಬರೀತೀನಿ. ಸೊ ಸಿಂಪ್ಲಿಫೈ ಮಾಡಿ, ಇದನ್ನು ಎಲ್ಲ ಸಿಂಪ್ಲಿಫೈ ಮಾಡಿ ಆನ್ಸರನ್ನು ಬರೆದ್ರೆ ನಿಮಗೆ ಏನು ಬರುತ್ತೆ. ಜಸ್ಟ್ ಐ ಗಿವ್ ಯು ಒಂದು ಸ್ಮಾಲ್ ಅಸೈನ್ಮೆಂಟ್. ಇದನ್ನು ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ನೋಡೋಣ. ಬೇಕಾದ್ರೆ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ. ಯು ವಿಲ್ ಗೆಟ್ ದಿ ಆನ್ಸರ್ ಆಸ್ ಸಿ, ದಟ್ ಈಸ್ Q ಇಂಟು ರೂಟ್ ಆಫ್ 2 ಮೈನಸ್ 1 ನ್ಯೂಮರೇಟರ್ನಲ್ಲಿ, ಡಿನಾಮಿನೇಟ್ರಲ್ಲಿ 4πε0 ರೂಟ್ 2a, ಇನ್ನು ಉಳಿಯೋದು Q1 ಮೈನಸ್ Q2. ಪ್ಲೀಸ್ ಟ್ರೈ ದಿಸ್, ಡೆಫಿನೆಟ್ಲಿ ಯು ವಿಲ್ ಗೆಟ್ ದಿಸ್ ಆನ್ಸರ್. Okay, so I'll get option C. Well, dear students, I conclude this video here. I will come back to you with many more questions in my next video. Thank you.